ನಾವು ಮಹಿಳಾ ಮೀಸಲಾತಿಗೆ ವಿರೋಧಿ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು. ಈಗ ಈ ಹೇಳಿಕೆಗೆ ಭಗವಂತ ಖೂಬಾ ಕೆಂಡಾಮಂಡಲ ಆಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಮಾತನಾಡಿದ್ದಾರೆ. ಇನ್ನು ಹಳ್ಳಿಯಿಂದ ದಿಲ್ಲಿ ತನಕ ಕಾಂಗ್ರೆಸ್ನವರು ವಿರೋಧವನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ ಅಂತ ಕೆಂಡಕ್ಕಾರ್ತಾ ಇರುವಂತದ್ದು. ನಾವು ಮಹಿಳಾ ಮೀಸಲಾತಿಗೆ ವಿರೋಧಿಗಳಲ್ಲ ಅಂತ ಸಿಎಂ ಸಿದ್ದರಾಮಯ್ಯನವರು ಹಾಗೆ ಡಿಕೆಶಿ ಅವರು ಕೂಡ ಹೇಳಿದ್ರು. ಸಿದ್ದರಾಮಯ್ಯನವರು ಕೊಟ್ಟಂತ ಹೇಳಿಕೆಗೆ ಭಗವಂತ ಖೂಬಾ ಅವರು ಕೆಂಡಾಮಂಡಲವಾಗ್ತಾ ಇದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರು ಮಾತನಾಡ್ತಾ ಹೇಳ್ತಾರೆ, ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ಕಾಂಗ್ರೆಸ್ನವರು ವಿರೋಧ ಮಾಡಿಕೊಂಡೇ ಬಂದಿರೋದು. ಇನ್ನು ನಾನು ಸಿಎಂ ಸಿದ್ದರಾಮಯ್ಯ ಮತ್ತೆ ಸಚಿವ ಈಶ್ವರ್ ಖಂಡ್ರೆಗೆ ಹೇಳ್ತೀನಿ, ಹಾಗಾದ್ರೆ 15ನೇ ತಾರೀಕು ಯಾಕೆ ಮಹಿಳಾ ಮೀಸಲಾತಿಗೆ ವಿರೋಧ ಮಾಡಿದ್ರಿ? ಮಹಿಳಾ ಮೀಸಲಾತಿ ನೀಡಿದ್ರೆ ಕಾಂಗ್ರೆಸ್ಗೆ ಏನ್ ತೊಂದರೆ ಇತ್ತ ಹಾಗಿದ್ರೆ ಅಂತ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಬೀದರ್ನಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಆಕ್ರೋಶಗೊಳ್ತಾ ಇದ್ದಾರೆ. ಈ ರೀತಿಯಾಗಿ ಮಹಿಳಾ ಮೀಸಲಾತಿಗೆ ವಿರೋಧಿ ಅಲ್ಲ ಅಂತ ಹೇಳ್ತಿದ್ದೀರಾ, ಹಾಗಿದ್ರೆ ಯಾಕೆ ಬಿಲ್ ಪಾಸ್ ಮಾಡೋದಕ್ಕೆ ಒಪ್ಕೊಂಡ್ಲಿಲ್ಲ ದೆಹಲಿಯಲ್ಲಿ? ಅಥವಾ 17ನೇ ತಾರೀಕು ಏನು ಮಂಡನೆ ಆಯ್ತು ಆಗ್ಲೂ ಕೂಡ ನೀವು ಒಪ್ಕೊಂಡ್ಲಿಲ್ವಲ್ಲ ಯಾಕೆ ಅಂತ ಕೇಳ್ತಾ ಇರುವಂತದ್ದು. ಆಕ್ರೋಶಗೊಳ್ತಾ ಇದ್ದಾರೆ. ಹಳ್ಳಿಯಿಂದ ದಿಲ್ಲಿವರೆಗೂ ಕೂಡ ವಿರೋಧವನ್ನ ವ್ಯಕ್ತಪಡಿಸಿಕೊಂಡೇ ಬರ್ತಾ ಇದ್ದೀರಿ, ಹಾಗಾದ್ರೆ ಒಪ್ಕೋಬಹುದಿತ್ತಲ್ವಾ? ಮಹಿಳಾ ಮೀಸಲಾತಿಗೆ ನಾವು ವಿರೋಧಿಗಳಲ್ಲ ಅಂತ ಅವತ್ತೇ ಹೇಳ್ಬೋದಿತ್ತಲ್ಲ ಅಂತ ಕೆಂಡಾಕಾರ್ತಾ ಇರುವಂಥದ್ದು. ಬೀದರ್ನಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಈ ರೀತಿಯಾಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಲ್ಲಿ ಹಿಡ್ಕೊಂಡು ದಿಲ್ಲಿ ತನಕ ಕಾಂಗ್ರೆಸ್ದವ್ರಿಗೆ ಅವ್ರಿಗೆ ಒಂದಿಲ್ಲ ಒಂದು ರೀತಿ ಕಾರಣ ಬೇಕು. ಮತ್ತ ಅವ್ರ ಬಲ್ಲಿ ದಮ್ಮಿಲ್ಲಕಿ ನಾವು ಮಹಿಳಾ ಮೀಸಲಾತಿ ವಿರೋಧ ಮಾಡ್ತೀವಿ ಅಂತ. ಅದಕ್ಕೇನು ಹೇಳ್ತಾರೆ ಅಂದ್ರೆ ನಾವು ವಿರೋಧಿ ಇಲ್ಲ ಅಂತ, ಆದ್ರೆ ಮಾಡೋದು ವಿರೋಧ ಕೆಲಸ. ಅರ್ಥ ಏನದು? ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ಈಶ್ವರ್ ಖಂಡ್ರೆ ಅವರಿಗೆ ಕೇಳ್ತೇನೆ, ವಿರೋಧಿ ಅಲ್ಲ. ಮತ್ತೆ ಮೊನ್ನೆ 17ನೇ ತಾರೀಕಿಗೆ ವಿರೋಧ ಯಾಕೆ ಮಾಡಿದ್ರಿ ನೀವು? 2023 ಬಿಲ್ಲಿಗೆ ನಾನು ಸ್ವತಃ ಓಟ್ ಹಾಕಿ ಸಾಕ್ಷಿಯಾಗಿದ್ದೀನಿ. ಮತ್ತೆ ಯಾರೇ ಇವತ್ತು ಇಡೀ ಗಲ್ಲಿ ಹಿಡ್ಕೊಂಡು ದಿಲ್ಲಿ ತನಕ ಕಾಂಗ್ರೆಸ್ದವ್ರಿಗೆ